डॉक्टर बाबा साहब अंबेडकर के जय जय भीम जय भीम जय भीम जय भीम बोलो भारत माता की जय। ಎಲ್ಲ ಮಕ್ಕಳಿಗೆ ಜಾಗ ಸರ್, ನಗರದ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಇವತ್ತಿನ ದಿನ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನ ನಮ್ಮ ಸ್ನೇಹಿತರು, ಯುವಕರು, ವೃದ್ಧರು, ಪ್ರೀತಿ ಪಾತ್ರರು, ವಿಶೇಷವಾಗಿ ಮಕ್ಕಳು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅವರ ಆಹ್ವಾನದ ಮೇರೆಗೆ ಪ್ರತಿಯೊಂದು ಕಡೆನೂ ಕೂಡ ಭೇಟಿ ನೀಡಿ ಅವರ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ನಿಮ್ಮನ್ನ ಪ್ರೀತಿ ಪೂರ್ವಕವಾಗಿ ಬರ್ಮಾಡ್ಕೊಂಡು ಹುಟ್ಟುಹಬ್ಬದ ಶುಭ ಕೋರಿ ಕೇಕ್ಗಳನ್ನ ಕೂಡ ಕಟ್ ಮಾಡ್ತೀವಿ. ಶಾಲೆಗೆ ಏನೆಲ್ಲ ಕೊಡ್ರಿ ಅಂತ ಸರ್, ಈಗ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ನಮ್ಮ ಇವರೇ ತಂದಿದ್ದಾರೆ, ಬೆಡ್ಶೀಟ್ಗಳನ್ನು ಕೊಟ್ಟಿದ್ದಾರೆ, ಜಮಖಾನವನ್ನು ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಇಲ್ಲಿನ ವೃದ್ಧ ಮಹಿಳೆಯರಿಗೆ ಸೀರೆಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಈ ಎಲ್ಲಾ ಕೆಲಸಗಳನ್ನು ಕೂಡ ನಮ್ಮ ಸ್ನೇಹಿತರು, ನನ್ನ ಜೊತೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ನಮ್ಮ ಉಪ್ಪಿ ಅಣ್ಣ ಆಗ್ಬೋದು, ನಮ್ಮ ಮೇಸ್ತ್ರಿ ಆಗ್ಬೋದು, ಅರುಣ್ ಅವ್ರ ಆಗ್ಬೋದು, ಹರೀಶ್ ಅವ್ರು ಇರ್ಬೋದು, ಅನೇಕ ಯುವಕ ಸ್ನೇಹಿತರು, ಬಡವರು ಪ್ರತಿಯೊಬ್ರು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವರ ಈ ಪ್ರೀತಿ, ವಿಶ್ವಾಸ, ನಂಬಿಕೆ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಇವರ ಎಲ್ಲ ಏನು ಆಶೆ ಇಟ್ಕೊಂಡು ನನ್ನ ಮೇಲೆ ಪ್ರತಿಯೊಂದು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅವರ ಋಣ ನನ್ನ ಜನ್ಮ ಇರೋವರೆಗೂ ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆ ಹಾಗೂ ವಿಶೇಷವಾಗಿ ನಾನು ಒಬ್ಬ ರೈತನ ಮಗನಾಗಿರೋದ್ರಿಂದ ರೈತರ ಆಶೀರ್ವಾದ, ಅದರಲ್ಲೂ ಕೂಡ ಬಡವರ ಆಶೀರ್ವಾದ, ಯುವಕರ ಆಶೀರ್ವಾದ ಹೆಚ್ಚಿನದಾಗಿ ನನ್ನ ಮೇಲಿದೆ. ಅವರ ಋಣ ನನ್ನ ಪ್ರಾಣ ಇರೋವರೆಗೂ ಇದೇ ರೀತಿ ನಾನು ಅವ್ರ ಜೊತೆ ವಿಶ್ವಾಸವನ್ನು ಇಟ್ಕೊಂಡು ಮುನ್ನಡೆಸ್ಕೊಂಡು ಹೋಗುವಂತ ಕೆಲಸ ಮಾಡ್ತೀನಿ ಸರ್. ನಗರದ 31 ವಾರ್ಡ್ಗಳು ಕೂಡ ಆಚರಣೆ ಮಾಡ್ತೀರಿ ನಿಮ್ಮ ಹುಟ್ಟುಹಬ್ಬ, ಯಾವ ರೀತಿ ಫೀಲ್ ಆಗುತ್ತೆ? ಏನೇನೇನೇನು ನಗರದ 31 ವಾರ್ಡ್ ಅಲ್ಲೂ ಸಹ ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ರಿ, ಯಾವ ರೀತಿ ಫೀಲ್ ಆಗುತ್ತೆ? ಅವ್ರ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ಏನ್ ಹೇಳ್ತೀವಿ?
ಅದೇ ಸರ್, ನಿಷ್ಠಾವಂತರು ಕರೆಕ್ಟ್ ಆಗಿ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥವ್ರಿಗೆ ಸಿಕ್ಕಿರೋ ಪ್ರೀತಿ ಅಂತ ಭಾವಿಸ್ತಾ ಇದ್ದೀನಿ. ಅವರ ಪ್ರೀತಿಗೆ ನಾನು ನನ್ನ ಜೀವ ಇರೋವರೆಗೂ ಚಿರಋಣಿಯಾಗೇ ಇರ್ತೀನಿ ಸರ್. ಸರ್, ಈಗ ಯಾವ್ದೋ ಒಂದು ವಿಶೇಷ ಸಂದರ್ಭದಲ್ಲಿ ಏನಾದ್ರೂ ಒಂದು ನಿರ್ಣಯವನ್ನ ಕೈಗೊಂತೀರಿ ನೀವು. ಈಗ ಲಾಸ್ಟ್ ಟೈಮ್ ಕೂಡ 5,000 ಯಾರೇ ಬಡ ಒಂದು ಒಂದು ಕುಟುಂಬದಲ್ಲಿ ಸಾವನ್ನಪ್ಪಿದ್ರೆ 5,000 ಕೊಡ್ತೀನಿ ಅಂತ ಹೇಳಿದ್ವಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಏನೊಂದು ನಿರ್ಣಯ ಕೈಗೊಂಡಿದ್ದೀರಿ? ಸರ್, ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ಮಧ್ಯರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ನಾನು ಎದ್ದಿರ್ತೀನಿ. ಬೆಳಗಿನ ಜಾವ ಮತ್ತೆ 4 ಗಂಟೆ 5 ಗಂಟೆಗೆ ಎದ್ದೇಳ್ತೀನಿ. ಯಾರೇ ನನಗೆ ಸಂಪರ್ಕ ಮಾಡಿ, ಯಾರು ಕಷ್ಟದಲ್ಲಿರೋರು ಯಾರೇ ಆಗಿರ್ಲಿ, ಪ್ರತಿಯೊಬ್ಬರ ಕಷ್ಟಕ್ಕೂ ಅವ್ರ ಜೊತೆ ಒಬ್ಬ ಕುಟುಂಬದ ಸದಸ್ಯನಾಗಿ, ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ ಕೆಲಸ ಮಾಡೋಂಥ ಜವಾಬ್ದಾರಿ ಹೆಚ್ಚಾಗಿದೆ. ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ. ಈಗ ಮುಂದಿನ ರಾಜಕೀಯ ನಿಲುವೇನ್ ಸರ್? ರಾಜಕೀಯ ನಿಲುವೇನ್ ಸರ್, ಈಗಾಗಲೇ ನಾವು ಅನೇಕ ಬಾರಿ ನಾವು ಹೇಳಿದೀವಿ, ಸಮಾಜದಲ್ಲಿ ಎಲ್ಲರೂ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಬೆಳಿಗ್ಗೆಯಿಂದ ನನಗೇನು ಫೋನ್ ಕಾಲು ಮೆಸೇಜ್ ಬಂದಿದೆ, 90% ಜನ ನನಗೆ ಸಂಪರ್ಕ ಮಾಡಿದಾಗ ಹೇಳಿರೋದು ಒಂದೇ ಮಾತೆ, ಅಣ್ಣ ನೀವು 2028 ಚಿಕ್ಕಬಳ್ಳಾಪುರ ಶಾಸಕರಾಗಿ ಆಯ್ಕೆ ಆಗ್ಬೇಕು, ಜನಸೇವೆ ಮಾಡ್ಬೇಕಂತಾನೆ ಹೇಳಿದ್ದಾರೆ. 90% ಬಂದಿರೋ ಮೆಸೇಜು ಅಷ್ಟೇ, 90% ಬಂದಿರೋ ಫೋನ್ ಕಾಲು ಅಷ್ಟೇ. ಜನರು ನಿಮ್ಮ ಕೈಯನ್ನ ಹಿಡಿಯುವಂತ ಭರವಸೆ ಇದೆ ಸರ್? ಸರ್, ಬಡವನ ಕೈ ಬಡವರೇ ಸರ್ ಹಿಡಿಯೋದು, ಶ್ರೀಮಂತರ ಕೈ ಎಲ್ಲ ಹಿಡಿಯೋದು. ಬಡವರು ನನ್ನ ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಯುವ ಸಮೂಹ ನೋಡಿ, ಇವತ್ತು ಬೆಳಿಗ್ಗೆಯಿಂದನೂ ನಾನು ಎಲ್ಲಿ ಯಾರನ್ನೂ ಕೂಡ ಮಾತಾಡಿಲ್ಲ. ಅವ್ರಾಗ ಅವ್ರು ಎಲ್ಲಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ, ಅವ್ರ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕಿನ್ನ ಇನ್ನೇನು ಬೇಕು ಸರ್? ಈಗ ಒಂದು ವೇಳೆ ನಿಮ್ಗೆ ರಾಜಕೀಯ ಅವಕಾಶ ಸಿಕ್ಕಿದ್ರೆ ನಿಮ್ಮ ಮುಂದಿರುವ ಸವಾಲುಗಳೇನು? ಸರ್ ನೋಡಿ, ಯಾವತ್ತು ಪ್ರತಿಯೊಬ್ಬರಿಗೂ 3-4 ಅವಶ್ಯಕತೆ ಇರ್ತದೆ. ಮೊದಲನೇದಾಗಿ ಮೂಲಭೂತ ಸೌಕರ್ಯ, ಬೆಳಕು, ಗಾಳಿ, ನೀರು, ಮನೆ. ಇಷ್ಟನ್ನ ನಾವು ಒದಗಿಸ್ಕೊಟ್ರೆ ಅದಕ್ಕಿನ್ನ ದೊಡ್ಡ ಸವಾಲು ಇನ್ನೇನು ಇಲ್ಲ ಸರ್.